ವೇದಿಕೆಯ ಮೇಲೆ ಅದಿತಿ ಮತ್ತು ಧನ್ಯಾಳ ನೃತ್ಯ ಮಂತ್ರಮುಗ್ಧಗೊಳಿಸುವಂತಿತ್ತು. ಸಭಾಂಗಣದಲ್ಲಿದ್ದ ಪ್ರತಿಯೊಬ್ಬರೂ ಉಸಿರು ಬಿಗಿ ಹಿಡಿದು ಆ ಅದ್ಭುತ ಕಲೆಯನ್ನು ನೋಡುತ್ತಿದ್ದರು. ವೇದಿಕೆಯ ಪಕ್ಕದಲ್ಲಿ ಕುಳಿತಿದ್ದ ಶ್ರೇಯಾಳಿಗೆ ಧನ್ಯಾಳ ಯಶಸ್ಸನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇವಳು ಈ ಡ್ಯಾನ್ಸ್ನಲ್ಲಿ ಏನಾದರೂ ಮಾಡಿ ಎಡವಿ ಬೀಳುವಂತೆ ಮಾಡಬೇಕು ಎಂದು ಸಂಚು ಹೂಡಿ ಎದ್ದು ಹೋಗಲು ಪ್ರಯತ್ನಿಸುತ್ತಿದ್ದಳು. ಆದರೆ ಪಕ್ಕದಲ್ಲಿ ಕುಳಿತಿದ್ದ ತ್ರಿಲೋಕ್ ಅವಳ ಕೈ ಹಿಡಿದು ಎಳೆದು ಕೂರಿಸಿದನು. ತ್ರಿಲೋಕ್, ಎಲ್ಲಿಗೆ ಹೋಗ್ತಿದ್ದೀಯಾ? ಸುಮ್ಮನೆ ಕುತ್ಕೋ. ಅದಿತಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡು. ನಮ್ಮ ಮನೆಯ ಮರ್ಯಾದೆ ಇವತ್ತು ಅವಳಿಂದ ಹೆಚ್ಚಾಗಿದೆ ಎಂದು ಗಂಭೀರವಾಗಿ ಹೇಳಿದನು. ತ್ರಿಲೋಕ್ ಮಾತು ಕೇಳಿ ಶ್ರೇಯಾಳಿಗೆ ಉರಿಯಿತು. ಅವಳು ಮನದಲ್ಲೇ ಅಂದುಕೊಂಡಳು, ಇವನು ನೋಡ್ತಿರೋದು ಅದಿತಿ ಡ್ಯಾನ್ಸ್ ಅಲ್ಲ, ಆ ಧನ್ಯಾಳನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡ್ತಿದ್ದಾನೆ. ಎಲ್ಲಿಯವರೆಗೂ ಅವಳನ್ನು ನೋಡ್ತೀಯೋ ನೋಡೋಣ. ನಿನ್ನನ್ನು ನನ್ನ ಕಡೆಗೆ ಸೆಳೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೇಯಾನೇ ಅಲ್ಲ ಎಂದುಕೊಳ್ಳುತ್ತಾ ಏನೂ ಮಾಡಲಾಗದೆ ಹಲ್ಲು ಕಡಿಯುತ್ತಾ ಕುಳಿತಿದ್ದಳು. ಮುಖಕ್ಕೆ ಮಾಸ್ಕ್ ಧರಿಸಿ ಸಭಾಂಗಣದ ಕೊನೆಯಲ್ಲಿ ಕುಳಿತಿದ್ದ ಅದ್ವೈತ್ಗೆ ಇಂದು ಧನ್ಯಾ ಅಪ್ಸರೆಯಂತೆ ಕಂಡಳು. ಅವಳ ಒಂದೊಂದು ಹಾವಭಾವ, ಕಣ್ಣಿನ ನೋಟ ಮತ್ತು ಆ ಸುಂದರ ಅಲಂಕಾರ ಅದ್ವೈತ್ನನ್ನು ಬೇರೆ ಲೋಕಕ್ಕೆ ಕರೆದೊಯ್ದಿತ್ತು. ಇವತ್ತು ಧನ್ಯಾಳ ಜೊತೆ ಸ್ವಲ್ಪ ಹೆಚ್ಚು ಸಮಯ ಕಳೆಯಬೇಕು ಎಂಬ ಆಸೆ ಅವನಲ್ಲಿ ಬಲವಾಯಿತು. ನೃತ್ಯ ಮುಗಿಯುತ್ತಿದ್ದಂತೆಯೇ ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿತ್ತು. ಫಲಿತಾಂಶ ಪ್ರಕಟವಾದಾಗ ನಿರೀಕ್ಷೆಯಂತೆ ಧನ್ಯಾ ಮತ್ತು ಅದಿತಿಗೆ ಪ್ರಥಮ ಪ್ರಶಸ್ತಿ ಲಭಿಸಿತು. ಅದಿತಿ ಸಂತೋಷ ತಡೆಯಲಾರದೆ ಸ್ಟೇಜ್ ಮೇಲೆಯೇ ಧನ್ಯಾಳನ್ನು ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ನೀಡಿ ಸಂಭ್ರಮಿಸಿದಳು. ದೂರದಿಂದ ತಂಗಿ ಮತ್ತು ಪ್ರೇಯಸಿಯ ಈ ಸುಂದರ ಕ್ಷಣವನ್ನು ನೋಡಿ ಅದ್ವೈತ್ ಖುಷಿಯಿಂದ ಯಾರ ಕಣ್ಣಿಗೂ ಬೀಳದಂತೆ ಅಲ್ಲಿಂದ ಹೊರಬಂದನು. ವೇದಿಕೆಯ ಕೆಳಗೆ ಬಂದ ಅದಿತಿ ಮತ್ತು ಧನ್ಯಾಳನ್ನು ಅಭಿನಂದಿಸಲು ತ್ರಿಲೋಕ್ ಬಂದನು. ಕಂಗ್ರ್ಯಾಚುಲೇಷನ್ ಅದಿತಿ ಪುಟ್ಟ ಎಂದು ಅಕ್ಕರೆಯಿಂದ ಹೇಳಿದಾಗ ಅದಿತಿ ಥ್ಯಾಂಕ್ ಯು ಬ್ರದರ್ ಎಂದಳು. ಶ್ರೇಯಾ ಕೂಡ ಕೃತಕ ನಗೆಯೊಂದಿಗೆ ಕಂಗ್ರ್ಯಾಚುಲೇಷನ್ ಎಂದಾಗ ಅದಿತಿ ಅವಳ ಮುಖವನ್ನು ನೋಡದೆ ಧನ್ಯಾಳ ಕೈ ಹಿಡಿದು ಅಲ್ಲಿಂದ ನಡೆದೇ ಬಿಟ್ಟಳು. ಲೀಲಾ ಓಡಿ ಬಂದು ಧನ್ಯಾಳನ್ನು ತಬ್ಬಿಕೊಂಡಳು. ಧನ್ಯಾ, ನೀನು ಇವತ್ತು ನಿಜವಾಗ್ಲೂ ದೇವತೆ ತರ ಕಾಣ್ತಿದ್ದೆ ಕಣೆ, ನಿಮ್ಮಿಬ್ಬರ ಡ್ಯಾನ್ಸ್ ಸೂಪರ್ ಎಂದು ಹೊಗಳಿದಳು. ನಂತರ ಧನ್ಯಾಳನ್ನು ತನ್ನ ಸ್ಕೂಟಿಯಲ್ಲಿ ಮನೆಗೆ ಬಿಡುವುದಾಗಿ ಹೇಳಿ ಕರೆದುಕೊಂಡು ಹೊರಟಳು. ಆದರೆ ದಾರಿಯ ಮಧ್ಯೆ ಕಪ್ಪು ಬಣ್ಣದ ಐಷಾರಾಮಿ ಕಾರು ಒಂದು ಅಡ್ಡಲಾಗಿ ನಿಂತಿತ್ತು. ಲೀಲಾ, ಇವನ್ಯಾರಪ್ಪ ಇದು ದಾರಿ ಮಧ್ಯ ಕಾರ್ ನಿಲ್ಲಿಸಿದ್ದಾನೆ ಎಂದು ಬೈಯಲು ಶುರು ಮಾಡಿದಳು. ಅಷ್ಟರಲ್ಲಿ ಕಾರ್ನಿಂದ ಸನ್ಗ್ಲಾಸ್ ಧರಿಸಿ ಅತ್ಯಂತ ಸ್ಟೈಲಿಶ್ ಆಗಿ ಅದ್ವೈತ್ ಕೆಳಗೆ ಇಳಿದನು. ಲೀಲಾ ತಕ್ಷಣ ಸುಮ್ಮನಾದಳು. ಧನ್ಯಾಳ ಕಡೆಗೆ ನೋಡಿ ಕಣ್ಣು ಹೊಡೆಯುತ್ತಾ, ನೋಡೇ ಧನ್ಯಾ, ನಿನ್ನ ಪ್ಯಾರ್ ಇಷ್ಕ್ ಬಂದಿದೆ ಎಂದು ರೇಗಿಸಿದಳು. ಅದ್ವೈತ್ ನಗುತ್ತಾ ಹತ್ತಿರ ಬಂದು ಲೀಲಾ, ಧನ್ಯಾಳನ್ನ ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ, ನೀನು ಹೊರಡು ಎಂದನು. ಲೀಲಾ ನಗುತ್ತಾ ಸರಿ ಸರಿ ಓಕೆ ಸರ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಅದ್ವೈತ್ ಧನ್ಯಾಳನ್ನು ತನ್ನ ಕಾರ್ನಲ್ಲಿ ಕೂರಿಸಿಕೊಂಡು ನಗರದ ಗದ್ದಲದಿಂದ ದೂರವಿರುವ ತನ್ನ ಸುಂದರವಾದ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋದನು. ಅಲ್ಲಿನ ಪ್ರಶಾಂತ ವಾತಾವರಣ, ಹಸಿರು ಮತ್ತು ಹೂಗಳ ನಡುವೆ ಧನ್ಯಾ ಕಳೆದು ಹೋದಳು. ಕಾರಿನಿಂದ ಇಳಿದ ಧನ್ಯಾಳ ಕೈ ಹಿಡಿದು ಅದ್ವೈತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು, ಇವತ್ತು ನೀನು ಗೆದ್ದಿರೋದು ಕೇವಲ ಡ್ಯಾನ್ಸ್ ಕಾಂಪಿಟೇಷನ್ ಮಾತ್ರವಲ್ಲ ಧನ್ಯಾ, ನನ್ನ ಹೃದಯವನ್ನ ಪೂರ್ತಿಯಾಗಿ ಗೆದ್ದು ಬಿಟ್ಟಿದ್ದೀಯ. ಧನ್ಯಾ ನಾಚಿಕೆಯಿಂದ ಅದ್ವೈತ್ನ ಹೆಗಲ ಮೇಲೆ ತಲೆ ಇಟ್ಟುಕೊಂಡಳು. ಆ ಚಂದಿರನ ಬೆಳಕಿನಲ್ಲಿ ಅವರಿಬ್ಬರ ಪ್ರೀತಿ ಮೌನವಾಗಿ ಮಾತನಾಡುತ್ತಿತ್ತು. ಅದ್ವೈತ್ ಧನ್ಯಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಅವಳನ್ನು ಸೋಫಾದ ಮೇಲೆ ಕೂರಿಸಿ ಸ್ವತಃ ತಾನೇ ಅಡುಗೆ ಮನೆಗೆ ಹೋಗಿ ಅವಳಿಗಾಗಿ ತಾಜಾ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಬಂದನು. ಆ ದೊಡ್ಡ ಉದ್ಯಮಿ ತನಗಾಗಿ ಇಷ್ಟು ಪ್ರೀತಿಯಿಂದ ಜ್ಯೂಸ್ ತಂದದ್ದನ್ನು ನೋಡಿ ಧನ್ಯಾಳಿಗೆ ಸಂಕೋಚವಾಯಿತು. ಧನ್ಯಾ, ಸರ್ ಇದೆಲ್ಲ ನೀವೇ ಮಾಡಬೇಕಿತ್ತ, ನನಗೆ ಹೇಳಿದರೆ ನಾನೇ ಮಾಡಿಕೊಳ್ತಿದ್ದೆ. ಅದ್ವೈತ್, ಇರ್ಲಿ ಧನ್ಯಾ, ಇವತ್ತು ನೀನು ಗೆದ್ದು ಬಂದಿದ್ದೀಯಾ, ಸುಸ್ತಾಗಿರುತ್ತೆ, ಮೊದಲು ಇದನ್ನು ಕುಡಿ ಎಂದು ಅವಳ ಪಕ್ಕದಲ್ಲೇ ಕುಳಿತು ಅವಳನ್ನೇ ಪ್ರೀತಿಯಿಂದ ನೋಡತೊಡಗಿದನು. ಜ್ಯೂಸ್ ಕುಡಿದು ಮುಗಿಸಿದ ಧನ್ಯಾಳ ಕೈ ಹಿಡಿದ ಅದ್ವೈತ್ ಅವಳನ್ನು ತನ್ನ ಕೊಠಡಿಯತ್ತ ಕರೆದೊಯ್ದನು. ಅದ್ವೈತ್ ರೂಮ್ ಲಾಕ್ ಮಾಡಿದಾಗ ಧನ್ಯಾಳ ಎದೆಯಲ್ಲಿ ಸಣ್ಣ ನಡುಕ ಶುರುವಾಯಿತು. ಧನ್ಯಾ, ಸರ್ ರೂಮ್ ಯಾಕೆ ಲಾಕ್ ಮಾಡಿದ್ದೀರಾ, ಯಾರಾದರೂ ಬಂದರೆ? ಅದ್ವೈತ್ ಧನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಧನ್ಯಾ? ಇಲ್ಲಿ ನಾನು ಮತ್ತು ನೀನು ಬಿಟ್ಟರೆ ಯಾರೂ ಬರಲ್ಲ. ಅದ್ವೈತ್ ಮೆಲ್ಲಕ್ಕೆ ಅವಳ ಸನಿಯಕ್ಕೆ ಬಂದನು. ಧನ್ಯಾ ಹಿಂದೆ ಸರಿಯುತ್ತಾ ಹೋದವಳು ಗೋಡೆಗೆ ಅಂಟಿಕೊಂಡು ನಿಂತಳು. ಅದ್ವೈತ್ ಅವಳ ಮುಖದ ಮೇಲಿದ್ದ ದೃಷ್ಟಿ ತೆಗೆದು ನೆಟಿಗೆ ತೆಗೆದನು. ಅವಳ ಕಣ್ಣಲ್ಲಿನ ಕಾಡಿಗೆಯನ್ನು ಬೆರಳಿನಿಂದ ಮೃದುವಾಗಿ ಸವರಿ ಅವಳ ಕಿವಿಯ ಹಿಂದೆ ಇಟ್ಟನು. ಧನ್ಯಾಳ ಬಳಿ ಬಂದ ಅದ್ವೈತ್ ಅವಳನ್ನು ಎಷ್ಟು ಹತ್ತಿರಕ್ಕೆ ಎಳೆದುಕೊಂಡನೆಂದರೆ ಅವಳ ಹೃದಯದ ಬಡಿತ ಅವನ ಎದೆಗೆ ಬಡಿಯುತ್ತಿತ್ತು. ಅದ್ವೈತ್ ತನ್ನ ಬೆರಳುಗಳಿಂದ ಧನ್ಯಾಳ ಗಲ್ಲವನ್ನು ಮೆಲ್ಲಗೆ ಮೆಲ್ಲೆತ್ತಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದನು. ಧನ್ಯಾಳ ಕಣ್ಣುಗಳಿನ ಆ ಮುಗ್ಧತೆ ಮತ್ತು ಭಯ ಅದ್ವೈತ್ನ ಪ್ರೇಮದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅದ್ವೈತ್ ಬಹಳ ಮೃದುವಾದ ಧ್ವನಿಯಲ್ಲಿ, ಧನ್ಯಾ, ಇವತ್ತು ನಿನ್ನ ಈ ಸೌಂದರ್ಯಕ್ಕೆ
ಸೋಲದವರು ಯಾರಿದ್ದಾರೆ? ನಾನಂತೂ ಸಂಪೂರ್ಣವಾಗಿ ನಿನ್ನ ಪ್ರೇಮದಲ್ಲಿ ಪಾಶದಲ್ಲಿ ಸಿಲುಕಿದ್ದೇನೆ. ಅವನು ಮೆಲ್ಲಗೆ ಬಾಗಿ ಅವಳ ಮುಚ್ಚಿದ ಕಲ್ಪನೆಯ ರೆಪ್ಪೆಗಳ ಮೇಲೆ ದೀರ್ಘವಾಗಿ ಮುತ್ತಿಟ್ಟನು. ಆ ಮುತ್ತಿನಲ್ಲಿ ತಾಯಿಯ ಮಮತೆ ಮತ್ತು ಪ್ರೇಮಿಯ ಕಾಳಜಿ ಇತ್ತು. ಧನ್ಯಾಳ ಮೈ ರೋಮಾಂಚನಗೊಂಡಿತು. ನಂತರ ಅವನು ತನ್ನ ತುಟಿಗಳನ್ನು ಅವಳ ಹಣೆಯಿಂದ ಕೆಳಕ್ಕೆ ಇಳಿಸುತ್ತಾ ಅವಳ ಮೂಗಿನ ತುದಿಗೆ ಸಣ್ಣದೊಂದು ಮುತ್ತು ನೀಡಿ ಅವಳ ಗುಲಾಬಿ ಬಣ್ಣದ ಕೆನ್ನೆಗಳತ್ತ ಸಾಗಿದನು. ಅದ್ವೈತ್ನ ಉಸಿರು ಅವಳ ಕತ್ತಿಗೆ ಸೋಕಿದಾಗ ಧನ್ಯಾ ನಡುಗಿ ಹೋದಳು. ಅವನು ಅವಳ ಕೆನ್ನೆಗಳನ್ನು ತನ್ನ ಬೊಗಸೆಯಲ್ಲಿ ಅತ್ಯಂತ ನಾಜೂಕಿನಿಂದ ಹಿಡಿದು ಆ ಹಣ್ಣಿನಂತಹ ದುಂಡನೆಯ ಕೆನ್ನೆಗಳಿಗೆ ಪದೇ ಪದೇ ಮುತ್ತಿಕ್ಕಿದನು. ಧನ್ಯಾ ತನ್ನ 2 ಕೈಗಳಿಂದ ಅದ್ವೈತ್ನ ಶರ್ಟ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಕೊನೆಗೆ ಅದ್ವೈತ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ಅವನು ಅವಳ ಜೇನುತುಪ್ಪದಂತಹ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದನು. ಅದು ಕೇವಲ ಮುತ್ತಲ್ಲ, ವರ್ಷಗಳ ಹಂಬಲ, ವಿರಹ ಮತ್ತು ಅತೀವವಾದ ಪ್ರೀತಿಯ ಸಂಗಮವಾಗಿತ್ತು. ಅದ್ವೈತ್ ಅತ್ಯಂತ ಮೃದುವಾಗಿ ಮತ್ತು ಅದೀರ್ಘವಾಗಿ ಅವಳ ತುಟಿಗಳಿಗ ಸಿಹಿಯನ್ನು ಸವಿಯಲು ಶುರು ಮಾಡಿದನು. ಧನ್ಯಾ ಮೊದಲು ಗಾಬರಿಗೊಂಡರೂ ಅದ್ವೈತ್ನ ಆ ಸುನಾಮಿಯಂತಹ ಪ್ರೀತಿಯಲ್ಲಿ ತಾನು ಕೂಡ ಕರಗುತ್ತಿರುವುದನ್ನು ಅರಿತಳು. ಅವನ ಮುತ್ತಿನ ತೀವ್ರತೆ ಹೆಚ್ಚಾದಂತೆ ಧನ್ಯಾಳ ಕಣ್ಣುಗಳಿಂದ ನೀರು ಜಿನುಗಿತು. ಆ ಕಣ್ಣೀರಿನ ಹನಿ ಅದ್ವೈತ್ನ ತುಟಿಗಳ ತುದಿಗೆ ಸೋಕಿದಾಗ ಅವನು ಯಾವುದೋ ಮಾಯಾಲೋಕದಿಂದ ವಾಸ್ತವಕ್ಕೆ ಬಂದವನಂತೆ ಎಚ್ಚರಗೊಂಡನು. ತನ್ನ ತಾಳ್ಮೆ ಕಳೆದುಕೊಂಡು ವರ್ತಿಸಿದ್ದಕ್ಕೆ ಅದ್ವೈತ್ಗೆ ತಕ್ಷಣವೇ ಅಪರಾಧಿ ಪ್ರಜ್ಞೆ ಕಾಡಿತು. ಅವನು ಧನ್ಯಾಳಿಂದ ದೂರ ಸರಿದು ಸಿಟ್ಟಿನಿಂದ ಮತ್ತು ಪಶ್ಚಾತ್ತಾಪದಿಂದ ಗೋಡೆಗೆ ಕೈ ಚಚ್ಚಿಕೊಳ್ಳಲು ಹೋದನು. ಧನ್ಯಾ, ಸರ್, ಏನು ಮಾಡ್ತಿದ್ದೀರಾ? ಬಿಡಿ. ಯಾಕೆ ಹೀಗೆ ನಡೆದುಕೊಳ್ತಿದ್ದೀರಾ? ನನಗೆ ಭಯವಾಗ್ತಿದೆ. ಅದ್ವೈತ್ ಧನ್ಯಾಳನ್ನು ಬೆಡ್ ಮೇಲೆ ಕೂರಿಸಿ ಅವಳ ಕಾಲುಗಳ ಕೆಳಗೆ ಕುಳಿತು ಅವಳ ಪಾದಗಳನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು. ಅದ್ವೈತ್, ಧನ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ಮಿತಿಯನ್ನು ಮೀರಿದೆ. ನಿನ್ನ ಮುಗ್ಧತೆಗೆ ಬೆಲೆ ಕೊಡಬೇಕಿತ್ತು ನಾನು ಎಂದು ಅದ್ವೈತ್ ಮೌನವಾಗಿ ಅವಳಿಂದ ಸ್ವಲ್ಪ ದೂರ ಸರಿದನು. ಧನ್ಯಾಳ ಹರಿದು ಹೋದ ಅಲಂಕಾರ, ಕೆಂಪಾದ ಮುಖ ಮತ್ತು ಅವಳ ಕಣ್ಣೀರು ನೋಡಿ ಅದ್ವೈತ್ನ ಮನಸ್ಸಿಗೆ ಚುಚ್ಚಿದಂತಾಯಿತು. ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾ ಕಿಟಕಿಯ ಬಳಿ ಹೋಗಿ ನಿಂತನು. ಅದ್ವೈತ್, ಧನ್ಯಾ, ನಾನು ನಿನ್ನ ಸಮ್ಮತಿ ಇಲ್ಲದೆ ನಿನ್ನ ಮೇಲೆ ಅತಿಯಾದ ಅಧಿಕಾರ ಚಲಾಯಿಸಿಬಿಟ್ಟೆ. ನನ್ನ ಪ್ರೀತಿ ನನ್ನನ್ನು ಇವತ್ತು ಕುರುಡನನ್ನಾಗಿ ಮಾಡಿತ್ತು. ದಯವಿಟ್ಟು ನನ್ನನ್ನು ಬೇರೆಯವರಂತೆ ನೋಡಬೇಡ. ಧನ್ಯಾಳಿಗೆ ಆ ಮಾತುಗಳನ್ನು ಕೇಳಿ ಅದ್ವೈತ್ನ ಮೇಲಿದ್ದ ಗೌರವ ಮತ್ತಷ್ಟು ಹೆಚ್ಚಾಯಿತು. ಅವನು ಬೇಕಂತಲೇ ಮಾಡಿಲ್ಲ, ಕೇವಲ ಪ್ರೀತಿಯ ಅತಿರೇಕದಲ್ಲಿ ಹೀಗೆ ಮಾಡಿದ್ದಾನೆ ಎಂದು ಅವಳಿಗೆ ತಿಳಿದಿತ್ತು. ಧನ್ಯಾ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಅದ್ವೈತ್ನ ಹತ್ತಿರ ಬಂದು ನಿಂತಳು. ಅವಳು ಅವನ ಕೈ ಹಿಡಿದು ತನ್ನ ಮುಖದ ಮೇಲೆ ಇಟ್ಟುಕೊಂಡಳು. ಸರ್, ನನಗೆ ಗೊತ್ತು ನಿಮ್ಮ ಪ್ರೀತಿ ಎಷ್ಟು ಪವಿತ್ರ ಅಂತ. ನಾನು ನಿಮ್ಮವಳು, ಯಾವಾಗಲೂ ನಿಮ್ಮವಳೆ ಎಂದು ಹೇಳಿ ಅವನ ಎದೆಗೆ ತಲೆ ಒರಗಿಸಿದಳು. ಧನ್ಯಾ, ಸರ್, ಅದನ್ನೆಲ್ಲವನ್ನು ನಾನು ಆಗಲೇ ಮರೆತುಬಿಟ್ಟೆ. ನೀವು ಇದರ ಬಗ್ಗೆ ಯೋಚಿಸಬೇಡಿ. ಅಮ್ಮನಿಗೆ ಆಸ್ಪತ್ರೆಯಲ್ಲಿ ನಾನು ಬೇಕು. ಮನೆಗೆ ತಡವಾಗ್ತಿದೆ, ಹೊರಡೋಣವಾ? ಅದ್ವೈತ್ ಮತ್ತೊಮ್ಮೆ ಅವಳ ಬಳಿ ಕ್ಷಮೆ ಕೇಳಿ ಅವಳ 2 ಪಾದಗಳಿಗೆ ಮುತ್ತಿಟ್ಟು ಅವಳನ್ನು ಗೌರವದಿಂದ ಆಸ್ಪತ್ರೆಗೆ ಡ್ರಾಪ್ ಮಾಡಲು ಕಾರು ತತ್ತಿದನು. ಆ ರಾತ್ರಿ ಫಾರ್ಮ್ ಹೌಸ್ನ ಕಿಟಕಿಯಿಂದ ಕಂಡ ಚಂದಿರ ಕೂಡ ಅವರಿಬ್ಬರ ಈ ನಿಷ್ಕಲ್ಮಶ ಪ್ರೇಮಕ್ಕೆ ಸಾಕ್ಷಿಯಾಗಿ ನಗು ಬೀರಿದಂತಾಯಿತು. ಈ ಕಡೆ ಶ್ರೇಯಾಳಿಗೆ ಅದಿತಿ ಸಭಾಂಗಣದಲ್ಲಿ ಎಲ್ಲರ ಮುಂದೆ ತನ್ನನ್ನು ನಿರ್ಲಕ್ಷಿಸಿದ್ದು ದೊಡ್ಡ ಅವಮಾನವಾಗಿ ಕಂಡಿತ್ತು. ತ್ರಿಲೋಕ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರುವಷ್ಟರಲ್ಲಿ ಶ್ರೇಯಾ ಬೆಡ್ ಮೇಲೆ ಕುಳಿತು ಕಣ್ಣೀರು ಹಾಕುವ ನಾಟಕ ಶುರು ಮಾಡಿದ್ದಳು. ತ್ರಿಲೋಕ್ ರೂಮಿನೊಳಗೆ ಬರುತ್ತಿದ್ದಂತೆಯೇ ಶ್ರೇಯಾ ಅಳುತ್ತಾ ಅವನ ಹತ್ತಿರ ಹೋದಳು. ಶ್ರೇಯಾ, ನೋಡಿ ತ್ರಿಲೋಕ್ ಅವರೇ, ಇವತ್ತು ಕಾಲೇಜಿನಲ್ಲಿ ಅದಿತಿ ನನ್ನ ಜೊತೆ ಹೇಗೆ ನಡೆದುಕೊಂಡ್ಳು ಅಂತ. ಎಲ್ಲರ ಮುಂದೆ ಅವಳು ನನಗೆ ಮಾಡಿದ ಅವಮಾನ ನೆನೆಸಿಕೊಂಡೇ ಎದೆ ಒಡೆದು ಹೋಗುತ್ತೆ. ನಾನು ಅತ್ತಿಗೆಯಾಗಿ ಪ್ರೀತಿಯಿಂದ ಅವಳಿಗೆ ಶುಭ ಕೋರಲು ಹೋದರೆ ಅವಳು ಕನಿಷ್ಠ ನನ್ನ ಮುಖವನ್ನು ನೋಡದೆ ಆ ಧನ್ಯಾಳ ಕೈ ಹಿಡಿದು ಮುಖ ತಿರುಗಿಸಿಕೊಂಡು ಹೋದಳು. ತ್ರಿಲೋಕ್ ಸುಮ್ಮನೆ ಅವಳನ್ನು ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಇನ್ನು ಧನ್ಯಾಳ ಅಸುಂದರದ ನೃತ್ಯದ ಚಿತ್ರವೇ ಓಡುತ್ತಿತ್ತು. ಶ್ರೇಯಾ, ಆ ಧನ್ಯಾ ಮಾಡಿದ ತಪ್ಪಿಗೆ ನಾನು ಇಲ್ಲಿ ದಿನ ಅವಮಾನ ಅನುಭವಿಸಬೇಕಾ? ಅವಳೇನೋ ತಪ್ಪು ಮಾಡಿ ಸುಖವಾಗಿದ್ದಾಳೆ, ಆದರೆ ನಾನು ನಿಮ್ಮ ಹೆಂಡತಿಯಾಗಿ ಈ ಮನೆಯಲ್ಲಿ ಒಬ್ಬ ಕೆಲಸದವರಿಗಿಂತ ಕಡಿಯಾಗಿ ಹೋಗ್ತಿದ್ದೀನಿ. ಅದಿತಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ? ತ್ರಿಲೋಕ್ ನಿಟ್ಟುಸಿರು ಬಿಟ್ಟು ಅವಳ ಹತ್ತಿರ ಬಂದನು. ಶ್ರೇಯಾ, ಅದಿತಿ ಇನ್ನೂ ಚಿಕ್ಕವಳು. ಅವಳಿಗೆ ಧನ್ಯಾ ಅಂದರೆ ಮೊದಲಿನಿಂದಲೂ ಇಷ್ಟ ಇರಬೇಕು. ಅದಕ್ಕೆ ಅವಳ ಜೊತೆ ಹೋದಳು. ನೀನು ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ ಎಂದು ಸಮಾಧಾನಿಸಲು ಪ್ರಯತ್ನಿಸಿದನು. ಶ್ರೇಯಾ, ಹೇಗೆ ತಗೋಬಾರ್ದು? ಇವತ್ತು ಅದಿತಿ ಮಾಡಿದ್ದನ್ನು ನೋಡಿ ಜನ ಏನು ಅಂದಿಕೊಂಡಿರಬೇಕು? ನಿಮ್ಮ ಅಣ್ಣಯ್ಯ ಕೂಡ ನನ್ನನ್ನು ಒಬ್ಬ ಮನುಷ್ಯಳ ಥರ ನೋಡ್ತಾ ಇಲ್ಲ. ಈ ಮನೆಯಲ್ಲಿ ನನ್ನ ಮರ್ಯಾದೆ ಉಳಿಸೋರು ಯಾರೂ ಇಲ್ವಾ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತ್ರಿಲೋಕ್ ಅವಳ ಈ ನಾಟಕಕ್ಕೆ ಕರಗಿ ಹೋದನು. ಸರಿ ಬಿಡು, ನಾನು ಅದಿತಿ ಹತ್ತಿರ ಮಾತಾಡ್ತೀನಿ, ನೀನು ಅಳಬೇಡ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟನು. ಶ್ರೇಯಾ ತ್ರಿಲೋಕ್ನ ಎದೆಗೆ
ವಾಲಿ ಕಪಟ ನಗೆ ಬೀರಿದಳು. ಧನ್ಯ ಮತ್ತು ಅದಿತಿಯ ಸ್ನೇಹವನ್ನು ಮುರಿಯಲು ಇದೇ ಸರಿಯಾದ ದಾರಿ ಎಂದು ಅವಳು ಸಂಚು ಹೂಡುತ್ತಿದ್ದಳು. ಅದಿತಿ ತನ್ನ ರೂಮ್ನಲ್ಲಿ ಗೆಲುವಿನ ಸಂಭ್ರಮದಲ್ಲಿದ್ದಾಗ ತ್ರಿಲೋಕ್ ಮೆಲ್ಲಗೆ ಅಲ್ಲಿಗೆ ಬಂದನು. ಕೋಪದಿಂದಲ್ಲದಿದ್ದರೂ ಅವನ ಧ್ವನಿಯಲ್ಲಿ ಒಂದು ಸಣ್ಣ ಬೇಸರವಿತ್ತು. ತ್ರಿಲೋಕ್, ಅದಿತಿ ಪುಟ್ಟ, ಒಂದು ವಿಷಯ ಹೇಳಬೇಕಿತ್ತು. ಇವತ್ತು ಸ್ಟೇಜ್ ಮೇಲೆ ಶ್ರೇಯಾ ನಿನಗೆ ವಿಶ್ ಮಾಡೋಕೆ ಬಂದಾಗ ನೀನು ಅವಳನ್ನು ಯಾಕೆ ಹಾಗೆ ಇಗ್ನೋರ್ ಮಾಡಿದೆ? ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದವಳು. ಎಲ್ಲರ ಮುಂದೆ ಹಾಗೆ ನಡೆದುಕೊಂಡ್ರೆ ಅವಳಿಗೂ ಸಂಕಟ ಆಗಲ್ವಾ? ಅದಿತಿ ಅಣ್ಣನ ಈ ಪ್ರಶ್ನೆಯನ್ನು ನಿರ್ಲಕ್ಷಿಸಿರಲಿಲ್ಲ. ಅವಳು ತನ್ನ ಡ್ಯಾನ್ಸ್ ಪ್ರಶಸ್ತಿಯನ್ನು ಬದಿಗೆ ಇಟ್ಟು ಅಣ್ಣನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅದಿತಿ, ಅಣ್ಣ, ನೀನು ಈ ಪ್ರಶ್ನೆ ಕೇಳ್ತಿದ್ದೀಯಾ ಅಂತ ನನಗೆ ಗೊತ್ತಿತ್ತು. ನೋಡು ಅಣ್ಣ, ಮನುಷ್ಯರಿಗೆ ಗೌರವ ಕೊಡೋದು ಅವರ ಸ್ಥಾನಕ್ಕಲ್ಲ, ಅವರ ಸ್ವಭಾವಕ್ಕೆ. ಶ್ರೇಯಾ ಯಾವ ರೀತಿ ನಿನ್ನ ಜೀವನಕ್ಕೆ ಬಂದಿದ್ದಾಳೆ ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಪ್ರೀತಿ ಅನ್ನೋದು ಮನಸ್ಸಿನಿಂದ ಬರಬೇಕು, ಪ್ಲ್ಯಾನ್ ಮಾಡೋದಲ್ಲ. ನನಗೆ ಧನ್ಯ ಜೊತೆಗಿದ್ದಾಗ ಸಿಗೋ ನೆಮ್ಮದಿ ಈ ಶ್ರೇಯಾ ಹತ್ತಿರ ಸಿಗಲ್ಲ. ಅವಳು ನನ್ನ ಜೊತೆ ಮಾತಾಡೋದಿಲ್ಲ, ಕೇವಲ ನಾಟಕ ಅಂತ ನನಗೆ ಅನಿಸುತ್ತೆ. ತ್ರಿಲೋಕ್, ಅದಿತಿ, ಅವಳು ಈಗ ನನ್ನ ಹೆಂಡತಿ. ಅವಳ ಮರ್ಯಾದೆ ಅಂದರೆ ನನ್ನ ಮರ್ಯಾದೆ ಕೂಡ ಅಲ್ವಾ? ಅದಿತಿ ಸ್ವಲ್ಪ ಮೌನವಾಗಿ ಅಣ್ಣನ ಮುಖ ನೋಡಿದಳು. ಅವಳಿಗೆ ತನ್ನ ಅಣ್ಣ ಇಷ್ಟೊಂದು ಮುಗ್ಧನಾಗಿ ಶ್ರೇಯಾಳ ಬಲೆಯಲ್ಲಿ ಬಿದ್ದಿದ್ದಾನಲ್ಲ ಎಂಬ ಬೇಜಾರಾಯಿತು. ಅಣ್ಣ, ನಿನ್ನ ಮರ್ಯಾದೆ ಹಾಳಾಗಬಾರ್ದು ಅನ್ನೋ ಉದ್ದೇಶ ನನಗೂ ಇದೆ, ಆದರೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡ ಎಂದು ಹೇಳಿ ಮುಖ ತಿರುಗಿಸಿಕೊಂಡು ಅದಿತಿ ಈ ಖಡಕ್ ಮಾತು ಕೇಳಿ ತ್ರಿಲೋಕ್ ಅಸಹಾಯಕತೆಯಿಂದ ಅಲ್ಲಿಂದ ಹೊರ ನಡೆದನು. ಫಾರ್ಮ್ ಹೌಸ್ನ ಮಧುರ ಕ್ಷಣಗಳ ನಂತರ ಅದ್ವೈತ್ ಧನ್ಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಅಲ್ಲಿ ಕಲ್ಯಾಣಿಯವರು ಕಣ್ಣು ಬಿಟ್ಟು ಮೆಲ್ಲಗೆ ಮಾತನಾಡುತ್ತಿದ್ದರು. ಧನ್ಯಾಳನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಅದ್ವೈತ್ ಕೂಡ ಅವರ ಬಳಿ ಕುಳಿತು, ಅಮ್ಮ ಈಗ ಹೇಗಿದೆ? ಬೇಗ ಗುಣವಾಗಿ ಮನೆಗೆ ಬರಬೇಕು ಎಂದು ಪ್ರೀತಿಯಿಂದ ಮಾತನಾಡಿಸಿದನು. ಕಲ್ಯಾಣಿಯವರು ಅದ್ವೈತ್ನ ಕೈ ಹಿಡಿದು ಧನ್ಯಾಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಸನ್ನೆ ಮಾಡಿದರು. ಅಮ್ಮನ ಸುಧಾರಣೆಯನ್ನು ಕಂಡು ಧನ್ಯ ನಿರಾಳರಾದಳು. ಅದ್ವೈತ್ ಅವಳನ್ನು ಸುರಕ್ಷಿತವಾಗಿ ಮನೆಯ ಬಳಿ ಬಿಟ್ಟು ನಾಳೆ ಮೀಟ್ ಮಾಡೋಣ ಧನ್ಯ ಎಂದು ಹೇಳಿ ಅಗ್ನಿ ನಿವಾಸಕ್ಕೆ ಹೊರಟನು. ಧನ್ಯ ಮನೆಗೆ ತಲುಪಿದಾಗ ರಮೇಶ್ ಅವರು ಕಾಯುತ್ತಿದ್ದರು. ಅದ್ವೈತ್ ಮೊದಲೇ ಪರ್ಮಿಷನ್ ಕೇಳಿದ್ದರಿಂದ ಅವರು ಧನ್ಯಾಳಿಗೆ ಏನೂ ಎನ್ನಲಿಲ್ಲ. ಮಗಳೇ, ಅಮ್ಮ ಹೇಗಿದ್ದಾಳೆ, ಊಟ ಆಯ್ತಾ ಎಂದು ಪ್ರೀತಿಯಿಂದ ವಿಚಾರಿಸಿ ಒಳಕ್ಕೆ ಕಳುಹಿಸಿದರು. ಆದರೆ ರಮೇಶ್ ಮನೆಯಿಂದ ಹೊರಗೆ ಹೋದದ್ದೇ ತಡ. ಗಾಯತ್ರಿ ಅವರು ಮನಸ್ಸಲ್ಲಿ ವಿಷ ತುಂಬಿಕೊಂಡು ಹೊರಬಂದಳು. ಗಾಯತ್ರಿ, ಓಹೋ ಮಹಾರಾಣಿ ಬಂದ್ರು. ಅದ್ವೈತ್ ಸಾಹೇಬ್ರ ಜೊತೆ ಸಂಜೆ ಎಲ್ಲ ಎಲ್ಲಿ ಸುತ್ತಾಡಿ ಬಂದೆ? ನನ್ನ ಮಗಳು ಶ್ರೇಯಾ ಆ ಮನೆಯಲ್ಲಿ ಕಷ್ಟಪಡ್ತಿದ್ದಾಳೆ, ನೀನು ಇಲ್ಲಿ ಮೋಜು ಮಸ್ತಿಗೆ ಹೋಗಿದ್ದೀಯಾ? ಆ ಸಾಹೇಬನ್ನ ಮರಳು ಮಾಡಿ ಏನು ಕಿತ್ಕೊಳ್ತೀನಿ ಅಂದುಕೊಂಡಿದ್ದೀಯಾ? ನೆನ್ಪಿಟ್ಕೋ, ಶ್ರೇಯಾ ಅಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾಳೆ, ನಿನ್ನ ಈ ಆಟ ನಡೆಯಲ್ಲ ಎಂದು ಬಾಯಿಗೆ ಬಂದಂತೆ ಬೈದಳು. ಧನ್ಯ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಮೌನವಾಗಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಅವಳ ಕಿವಿಯಲ್ಲಿ ಗಾಯತ್ರಿಯ ಬೈಗುಳಕ್ಕಿಂತ ಅದ್ವೈತ್ ನೀಡಿದ ಆ ಮುತ್ತಿನ ಸದ್ದು ಮತ್ತು ಅವನ ಪ್ರೀತಿ ತುಂಬಿದ ಮಾತುಗಳೇ ರಿಂಗಣಿಸುತ್ತಿದ್ದವು. ದಿನಗಳು ಎಂದಿನಂತೆ ಸಾಗುತ್ತಿದ್ದವು. ಧನ್ಯ ಈಗ ಮೊದಲಿನಂತೆ ಒಬ್ಬಂಟಿಯಾಗಿರಲಿಲ್ಲ. ಅದಿತಿ ಮತ್ತು ಧನ್ಯ ನಡುವಿನ ಸ್ನೇಹ ಎಷ್ಟು ಆಳವಾಗಿತ್ತೆಂದರೆ ಅದಿತಿ ಪ್ರತಿಕ್ಷಣವೂ ಧನ್ಯಾಳ ಜೊತೆಗಿರಲು ಬಯಸುತ್ತಿದ್ದಳು. ಅದಿತಿಗಿಂತ ಧನ್ಯ ಕೇವಲ 1 ವರ್ಷ ದೊಡ್ಡವಳು ಅಷ್ಟೇ. ಹಾಗಾಗಿ ಇಬ್ಬರು ಅಕ್ಕ ತಂಗಿಯರಂತೆ ಬೆರೆತು ಹೋಗಿದ್ದರು. ಜೊತೆಗೆ ಲೀಲಾ ಕೂಡ ಸೇರಿಕೊಂಡಿದ್ದರಿಂದ ಈ ಮೂವರು ಕಾಲೇಜಿನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಕಾಲೇಜಿನ ಕ್ಯಾಂಟೀನ್ ಇರಲಿ ಅಥವಾ ಲೈಬ್ರರಿ ಇರಲಿ, ಈ ಮೂವರು ಹರಟೆ ಹೊಡೆಯುತ್ತಾ ನಗುತ್ತಾ ಸುತ್ತಾಡುತ್ತಿರುವುದನ್ನು ನೋಡುವುದೇ ಸಂಭ್ರಮವಾಗಿತ್ತು. ಆದರೆ ಈ ಸ್ನೇಹ ಮತ್ತು ಸಂತೋಷವನ್ನು ಸಹಿಸದ ಒಂದು ಕಣ್ಣು ಯಾವಾಗಲೂ ಇವರ ಮೇಲೆ ಇತ್ತು. ಅದು ಶ್ರೇಯಾ. ಶ್ರೇಯಾ ಈಗ ಅಗ್ನಿವಂಶದ ಸೊಸೆ ಎಂಬ ಹಮ್ಮಿನಲ್ಲಿದ್ದಳು. ಅವಳು ತ್ರಿಲೋಕ್ನನ್ನ ಪುಸಲಾಯಿಸಿ, ತ್ರಿಲೋಕ್ ಅವರೇ, ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಸರವಾಗುತ್ತೆ, ನಾನು ಕಾಲೇಜ್ ಕಂಟಿನ್ಯೂ ಮಾಡ್ತೀನಿ ಎಂದು ಪರ್ಮಿಷನ್ ಪಡೆದು ಕಾಲೇಜಿಗೆ ಬರಲು ಶುರು ಮಾಡಿದಳು. ಕಾಲೇಜಿನಲ್ಲಿ ಧನ್ಯ, ಅದಿತಿ ಮತ್ತು ಲೀಲಾ ಒಂದಾಗಿ ಬರುವುದನ್ನು ಕಂಡು ಶ್ರೇಯಾಳ ಹೊಟ್ಟೆ ಉರಿಯುತ್ತಿತ್ತು. ತಾನು ತ್ರಿಲೋಕ್ನನ್ನ ಮದುವೆಯಾಗಿ ಬಂದ್ಮೇಲೆ ಮನೆಯಲ್ಲಿದ್ದ ಅದಿತಿಯನ್ನು ತನ್ನ ಕಡೆಗೆ ಮಾಡಿಕೊಂಡು ಆ ಮನೆಯನ್ನ ಆಳಬೇಕು ಎಂದುಕೊಂಡವಳು ಈಗ ಅದಿತಿ ಧನ್ಯಾಳನ್ನು ಹಚ್ಚಿಕೊಂಡಿರುವುದರಿಂದ ಧನ್ಯಾಳನ್ನು ಏಕಾಂಗಿಯಾಗಿಸಲು ನೋಡಿದಳು. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗಿತ್ತು. ಅದಿತಿ ಧನ್ಯಾಳ ನೆರಳಿನಂತೆ ಇದ್ದಳು. ಶ್ರೇಯಾ ಮನದಲ್ಲೇ, ಈ ಧನ್ಯ ಮತ್ತು ಅದಿತಿ ಸ್ನೇಹ ಹೀಗೆ ಮುಂದುವರೆದರೆ ನನ್ನ ಆಟ ನಡೆಯಲ್ಲ. ಆ ಅದ್ವೈತ್ ಮೊದಲೇ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ಅದಿತಿಯನ್ನ ಧನ್ಯಾಳಿಂದ ದೂರ ಮಾಡದಿದ್ದರೆ ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರೋಕೆ ಸಾಧ್ಯವಿಲ್ಲ. ಇವತ್ತು ಇವರ ಸ್ನೇಹಕ್ಕೆ ಬೆಂಕಿ ಹಚ್ಚಲೇಬೇಕು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.